ನನ್ಮೆಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಈ ಬೆಳಗಿನ ಶುಭೋದಯ. 9ನೇ ತರಗತಿಯಲ್ಲಿ, ಅದರಲ್ಲೂ ಭೂಗೋಳದಲ್ಲಿ 3ನೇ ಅಧ್ಯಾಯ, ಕರ್ನಾಟಕದ ವಾಯುಗುಣ ಮತ್ತು ಇಲ್ಲಿನ ಮಣ್ಣು, ಸ್ವಾಭಾವಿಕ ಸಸ್ಯವರ್ಗ ಮತ್ತು ಪ್ರಾಣಿ ಸಂಪತ್ತಿನ ಬಗ್ಗೆ ಈ ಅಧ್ಯಾಯದಲ್ಲಿ ಪ್ರಮುಖವಾದಂತಹ ಅಂಶಗಳನ್ನು ನಾವು ತಿಳಿಯಲಿಕ್ಕೆ ಪ್ರಯತ್ನಿಸೋಣ. ಮಕ್ಕಳೇ, ಈ ಕರ್ನಾಟಕ ಅಂತಕ್ಕಂಥದ್ದು ಭೌಗೋಳಿಕವಾಗಿ ಯಾವ ರೀತಿ ಇದು ರಚನೆಯಾಗಿದೆ, ಇಲ್ಲಿನ ಮಣ್ಣು, ಇಲ್ಲಿನ ವಾಯುಗುಣ, ಇಲ್ಲಿನ ಪ್ರಾಣಿ ಸಂಪತ್ತು ಮತ್ತು ಈ ಅರಣ್ಯ ಸಂಪತ್ತು ಅಂತಕ್ಕಂಥದ್ದು ಹೇಗೆ ರಚನೆಯಾಗಿದೆ ಅನ್ನೋದನ್ನು ಈ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಳೋಕೆ ಪ್ರಯತ್ನಿಸೋಣ. ಅದರಲ್ಲೂ ನಮ್ಮ ವಾಯುಗುಣ ಅಂತಕ್ಕಂಥದ್ದು ಇಲ್ಲಿ ಯಾವ ರೀತಿ ಇದೆ, ಮತ್ತು ಇಲ್ಲಿ ವಾಯುಗುಣಕ್ಕೆ ಅನುಗುಣವಾಗಿ ಕಾಲಗಳನ್ನು ನಾವು 4 ಭಾಗಗಳಾಗಿ ಮಾಡ್ತೀವಿ. ಬೇಸಿಗೆ ಕಾಲ, ಮಳೆಗಾಲ, ಮಾನ್ಸೂನ್, ಮಾರುತಗಳ ನಿರ್ಗಮನ ಕಾಲ, ಚಳಿಗಾಲ ಅಂತಕ್ಕಂಥದ್ದು. ಸಾಮಾನ್ಯವಾಗಿ ನೀವು ಕರ್ನಾಟಕ ಅಂತಕ್ಕಂಥದ್ದು ಈಗಾಗಲೇ ಹೇಳಿದಂಗೆ ವಿಸ್ತೀರ್ಣದಲ್ಲಿ 1,91,741 ಕಿಲೋಮೀಟರ್ ಏನಿದೆ ವಿಸ್ತೀರ್ಣ, ಇದು ಅತಿ ಶಾಖ ಮತ್ತು ತೇವಾಂಶವುಳ್ಳ ಬೇಸಿಗೆ ಮತ್ತು ತಂಪಾದ ಶುಷ್ಕ ಚಳಿಗಾಲದ ವಾತಾವರಣವನ್ನು ಹೊಂದಿರತಕ್ಕಂತಹ ಭೌಗೋಳಿಕ ಪ್ರದೇಶ ಯಾವುದು? ಕರ್ನಾಟಕ. ಅದರಲ್ಲೂ ನಮ್ಮಲ್ಲೂ ಕೂಡ ಯಾಕೆ ಭಾರತದಲ್ಲಿ ಉಷ್ಣವಲಯದ ಮಾನ್ಸೂನ್ ಮಾರುತಗಳ ವಾಯುಗುಣ ಇದೆಯೋ, ಹಂಗೇನು ಇಲ್ಲೂ ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಇದೆ. ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಇದೆ. ಭಾರತದಲ್ಲಿ ಹೆಂಗೆ ಬಹುತೇಕ ಭಾಗದಲ್ಲಿ ವಾಯುಗುಣ ಇದೆ, ಹಂಗೆ ಈ ವಾಯುಗುಣ ಅಂತಕ್ಕಂಥದ್ದು ಇದೆಯಲ್ಲ, ಇದು ಪ್ರಸ್ತುತ ವಾತಾವರಣದಲ್ಲಿನ ಪರಿಸ್ಥಿತಿಯನ್ನು ವಿವರಿಸ್ತಕ್ಕಂಥ ಅಥವಾ ಸ್ಥಿತಿಗತಿಯನ್ನು ತಿಳಿಸ್ತಕ್ಕಂಥ ಅಂಶ ಅಂತ. ಉದಾಹರಣೆ, ಸೆಕೆ ಇರ್ಬೋದು, ಚಳಿ ಇರ್ಬೋದು, ಅಥವಾ ಶೀತ ಇರ್ಬೋದು, ಅಥವಾ ಉಷ್ಣಾಂಶ ಇರ್ಬೋದು. ಇವುಗಳ ಆಧಾರದ ಮೇಲೆ ನಾವು ವಾಯುಗುಣವನ್ನು ನಿರ್ಧರಿಸಬಹುದಾಗಿದೆ. ಆದರೆ ವಾಯುಗುಣವನ್ನು ನಿರ್ಧರಿಸಬೇಕಾದಂತಹ ಅಂಶಗಳು ಮುಖ್ಯವಾಗಿ ಆ ಪ್ರದೇಶದ ಭೌಗೋಳಿಕ ಸ್ಥಾನ, ಸಮುದ್ರ ತೀರದಿಂದ ಎಷ್ಟು ದೂರ ಇದೆ, ಅಂದರೆ ಸಮುದ್ರ ಸಾಮೀಪ್ಯ, ಭೌಗೋಳಿಕ ಸ್ಥಾನ, ಇವು ವಾಯುಗುಣ ನಿರ್ಧರಿಸುವ ಅಂಶಗಳು. ನೋಡು, ವಾಯುಗುಣವನ್ನು ನಿರ್ಧರಿಸುವ ಅಂಶಗಳು ಯಾವುವು ಅಂತ 2 ಅಂಕದ ಪ್ರಶ್ನೆ ಕೇಳಿದೆ. ಮೊದಲನೇದು ಭೌಗೋಳಿಕ ಸ್ಥಾನ, ಎರಡನೇದು ಸಮುದ್ರ ಸಾಮೀಪ್ಯ, ಮತ್ತೆ 3ನೇದು ಭೂಮಿಯ ಸ್ವರೂಪ, 4ನೇದು ಸಸ್ಯವರ್ಗ, 5ನೇದು ಮಾನ್ಸೂನ್ ಮಾರುತಗಳ ಪ್ರಭಾವ. ಹಾಗಾಗಿ ಈ ಎಲ್ಲ ಕಾರಣಗಳಿಂದ ಕರ್ನಾಟಕದಲ್ಲಿ ವಾರ್ಷಿಕವಾಗಿ ಉಷ್ಣಾಂಶ ಮತ್ತು ಮಳೆಯ ಹಂಚಿಕೆ ಅಂತಕ್ಕಂಥದ್ದು ಎಲ್ಲ ಕಡೆ ಒಂದೇ ರೀತಿಯಾಗಿರೋದಿಲ್ಲ. ಉದಾಹರಣೆಗೆ ದಕ್ಷಿಣ ಕರ್ನಾಟಕದಲ್ಲಿ ಸ್ವಲ್ಪ ಚಳಿ ಜಾಸ್ತಿ ಇರ್ತದೆ, ಉತ್ತರ ಕರ್ನಾಟಕದಲ್ಲಿ ಸೆಕೆ ಜಾಸ್ತಿ ಇರ್ತದೆ. ಇದು ಶೀತ ಪ್ರದೇಶ, ಸಮುದ್ರ ತೀರಕ್ಕೆ ಸ್ವಲ್ಪ ಹತ್ತಿರವಾಗಿರ್ತಕ್ಕಂಥ ಪ್ರದೇಶ ಇರ್ತಕ್ಕಂಥದ್ದು. ಇನ್ನು ಉತ್ತರ ಕರ್ನಾಟಕ, ರಾಯಚೂರು, ಬಳ್ಳಾರಿ ಆ ಕಡೆ ಎಲ್ಲ ಜಾಸ್ತಿ ಹೋದರೆ ಬಿಸಿಲೇ ಜಾಸ್ತಿ ಇರ್ತಕ್ಕಂಥ, ಬಿಸಿಲನ್ನು ಆಡುವ ಅಂತ ಹೇಳಿ ಕರೀತಾರೆ. ಹೀಗೆ ವಾಯುಗುಣ ಅಂತಕ್ಕಂಥದ್ದು ಏಕಕಾಲದಲ್ಲಿ ಎಲ್ಲ ಪ್ರದೇಶದಲ್ಲಿ ಅದು ಒಂದೇ ರೀತಿಯಾಗಿರಲಿಕ್ಕೆ ಸಾಧ್ಯವಿದೆ. ಇದಕ್ಕೆ ಹವಾಮಾನ ವೈಪರೀತ್ಯವೂ ಕಾರಣ, ಮತ್ತು ಅಲ್ಲಿನ ಭೌಗೋಳಿಕ ಸ್ಥಾನ ಕಾರಣ, ಮತ್ತು ಅಲ್ಲಿನ ಸಸ್ಯವರ್ಗ, ಭೂಮಿಯ ಸ್ವರೂಪ ಮತ್ತು ಮಾನ್ಸೂನ್ ಮಾರುತಗಳ ಪ್ರಭಾವದಿಂದ ನಾವು ವ್ಯತ್ಯಾಸವನ್ನು ಕಾಣ್ತೀವಿ. ಹಾಗಾಗಿ ಕರ್ನಾಟಕದಲ್ಲಿ ಎಲ್ಲ ಕಡೆ ಒಂದೇ ರೀತಿ ವಾಯುಗುಣ ಇರಲ್ಲ ಅಂತಂದರೆ, ಕರ್ನಾಟಕದ ವಾಯುಗುಣವನ್ನು ನಾವು ಮುಖ್ಯವಾಗಿ ಭಾರತದಲ್ಲಿ ಹೆಂಗೆ ವಾರ್ಷಿಕವಾಗಿ ವಾಯುಗುಣವನ್ನು 4 ಭಾಗ ಮಾಡ್ತೀವಿ, ಹಂಗೆ ಇಲ್ಲೂ 4 ಭಾಗ ಮಾಡ್ಬೋದು. ಯಾವ್ದ್ಯಾವುದು? ಮೊದಲನೇ ಹೇಳಿದ ಬೇಸಿಗೆ ಕಾಲ, ಮಾರ್ಚಿಂದ ಮೇವರೆಗೆ, ಸಮ್ಮರ್ ಸೀಸನ್ ಅಂತ ಹೇಳ್ತೀವಿ. ಎರಡನೇ ಮಳೆಗಾಲ, ಜೂನ್ನಿಂದ ಸೆಪ್ಟೆಂಬರ್ವರೆಗೆ. 3 ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ, ಅಕ್ಟೋಬರ್ನಿಂದ ನವೆಂಬರ್ವರೆಗೆ. 4 ಈಗಿರೋದು ಚಳಿಗಾಲ, ಡಿಸೆಂಬರ್ ಟು ಫೆಬ್ರವರಿ. ಇಲ್ಲಿ ನೋಡಿ, ಇದು ಕರ್ನಾಟಕದಲ್ಲಿ ಈಗಾಗಲೇ ಹೇಳಿದ್ವಿ, ನಕಾಶೆ ನೋಡಿದಾಗ ಅದು ಉರುಳಿ ಆಕಾರದಲ್ಲಿ ಕರ್ನಾಟಕ. ಹಾಗಾಗಿ ಭೌಗೋಳಿಕ ಸ್ವರೂಪ ಮತ್ತು ಸ್ಥಾನ ಹಾಗೂ ಸಮುದ್ರದ ಸಾಮೀಪ್ಯದ ಆಧಾರದ ಮೇಲೆ ಈ ವಾಯುಗುಣ ನಿರ್ಧರಿಸುವುದರಿಂದ ನಮ್ಮ ಕರ್ನಾಟಕದ ವಾಯುಗುಣವನ್ನು 4 ಭಾಗಗಳಾಗಿ ಮಾಡಿದ್ದೀವಿ ಅಧ್ಯಯನದ ದೃಷ್ಟಿಯಿಂದ. ಯಾವ್ಯಾವ ಕಾಲದಲ್ಲಿ ಏನೇನು ನಿರ್ಧರಿತು? ಉದಾಹರಣೆಗೆ ನೋಡಿ, ಮೊದಲನೇದು ಯಾವುದು? ಬೇಸಿಗೆ ಕಾಲ. ಸಾಮಾನ್ಯವಾಗಿ ಬೇಸಿಗೆ ಸೆಕೆ ಜಾಸ್ತಿ, ಉಷ್ಣಾಂಶ ಜಾಸ್ತಿ ಇರ್ತದೆ. ಬೇಸಿಗೆ ಕಾಲ
ವಾಯುಮಾನ 4 ಭಾಗವನ್ನು. ಬೇಸಿಗೆ ಕಾಲದಲ್ಲಿ ಏನೇನಿರುತ್ತೆ ನಮ್ಮಲ್ಲಿ ನೋಡೋ ಅತಿ ಶಾಖ ಜಾಸ್ತಿ, ಶೆಕೆ. ಹಂಗಾಗಿ ಇಲ್ಲಿ ಶುಷ್ಕ ಅಂದ್ರೆ ಒಣಹವೆ ಮತ್ತು ಶೆಕೆಯಿಂದ ಕೂಡಿದ್ದು ಮಾರ್ಚ್ ತಿಂಗಳ ನಂತರ ಇಲ್ಲಿ ರಾಜ್ಯದಾದ್ಯಂತ ಅಂದ್ರೆ ಕರ್ನಾಟಕ ರಾಜ್ಯದಾದ್ಯಂತ ಉಷ್ಣಾಂಶ ಏಕಪ್ರಕಾರವಾಗಿ ಹೆಚ್ಚಾಗುತ್ತಾ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಅದು ಗರಿಷ್ಠ ಮಟ್ಟವನ್ನು ತಲುಪುತ್ತೆ. ಬೇಸಿಗೆ ಕಾಲ ಸಾಮಾನ್ಯವಾಗಿ ಶೆಕೆ ಜಾಸ್ತಿ ಇದೆ ನೋಡಿ. ಇವಾಗ ನಾವು ಉತ್ತರ ಕರ್ನಾಟಕದ ಅದರಲ್ಲೂ ರಾಯಚೂರು, ಬಳ್ಳಾರಿ ಅಲ್ಲೆಲ್ಲ ಅತಿ ಹೆಚ್ಚು ಉಷ್ಣಾಂಶ ಅಂತಕ್ಕಂಥದ್ದು ಹೆಚ್ಚು ಕಮ್ಮಿ 42ರಿಂದ 45ವರೆಗೆ, ಅದು 45.6 ಡಿಗ್ರಿ ಸೆಲ್ಸಿಯಸ್ನಷ್ಟು ರಾಯಚೂರು ಇರುತ್ತೆ. ಅದು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಉಷ್ಣಾಂಶವನ್ನು ದಾಖಲಾಗಿರ್ತಕ್ಕಂತಹ ಪ್ರದೇಶ ಯಾವುದು? ರಾಯಚೂರು. ಹಾಗಾಗಿ ಉತ್ತರದ ಮೈದಾನದ ಇತರೆ ಜಿಲ್ಲೆಗಳಲ್ಲೂ ಕೂಡ ಉಷ್ಣಾಂಶ ಇದೆ. ಬಳ್ಳಾರಿನ ಅದು ಬಿಸಿಲುಗಳ ನಾಡು. ಆ ಕಡೆ ರಾಯಚೂರು, ಬಳ್ಳಾರಿ, ಸಿರುಗುಪ್ಪ, ಕೊಪ್ಪಳ, ವಿಜಾಪುರ ಈ ಭಾಗದಲ್ಲಿ ಹೆಚ್ಚು ಜಾಸ್ತಿ ಬಿಸಿಲು ಇರತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇಡೀ ಕರ್ನಾಟಕ ಆ ಅವಧಿಯಲ್ಲಿ ಅಧಿಕ ಉಷ್ಣಾಂಶ ಮತ್ತು ಶಾಖದಿಂದ ಕೂಡಿದ್ದು, ಉತ್ತರದ ಮೈದಾನದಲ್ಲಿ ಇಡೀ ಕರ್ನಾಟಕ ಅಧಿಕ ಶಾಖದಿಂದ ಕೂಡಿದ್ದು. ಈ ಅವಧಿಯಲ್ಲಿ ಇದು ಏನು ಆರ್ದ್ರತೆಯ ಪ್ರಮಾಣ, ತೇವಾಂಶದ ಪ್ರಮಾಣ ದಕ್ಷಿಣದ ಮೈದಾನಕ್ಕಿಂತ ಉತ್ತರದ ಮೈದಾನದಲ್ಲಿ ಹೆಚ್ಚಾಗಿರುತ್ತೆ. ಕೇಳಬಹುದು ನೀವು, ಉತ್ತರದ ಮೈದಾನದಲ್ಲಿ ಸೆಕೆ ಅಥವಾ ಆರ್ದ್ರತೆ ಕಡಿಮೆ ಇರುವ ಕಾರಣದಿಂದ ದಕ್ಷಿಣದಲ್ಲಿ ಹೆಚ್ಚಾಗಿರುತ್ತೆ. ಕಾರಣ ಅಂತಂದ್ರೆ ಅದೇ ಹೇಳಿದೆ, ಸೆಕೆ ಜಾಸ್ತಿ. ಇದಕ್ಕೆ ಭೂಮಿಯ ಸ್ವರೂಪ ಮತ್ತು ಏನು ಸಸ್ಯವರ್ಗ ಹಾಗೂ ಅಲ್ಲಿನ ಸಮುದ್ರ ಸಮೀಪದ ಅಂಶಗಳ ಆಧಾರದ ಮೇಲೆ ಇವುಗಳನ್ನು ನಾವು ಗುರುತಿಸ್ತಾ ಹೋಗ್ತೀವಿ. ಆಮೇಲೆ ಇಲ್ಲಿ ಏನಾಗ್ತದೆ ಅಂತಂದ್ರೆ ಅಲ್ಲಲ್ಲಿ ಮೋಡಗಳು ಅಂದ್ರೆ ಮಳೆಯ ಮೋಡಗಳು ನಿರ್ಮಾಣವಾಗಿ ಗುಡುಗು, ಮಿಂಚು ಅಂದ್ರೆ ಬೇಸಿಗೆಯಲ್ಲಿ ಏನಾಗುತ್ತೆ, ಒಮ್ಮೊಮ್ಮೆ ಮಳೆನೂ ಬರುತ್ತೆ. ಅಂದ್ರೆ ಬಾಷ್ಪೀಭವನ ಪ್ರಕ್ರಿಯೆ ಅಂತ ಎವಾಪರೇಷನ್ ಅಂತ ಕರಿತೀವಿ. ನೀರೇನಾಗುತ್ತೆ, ಆವಿಯಾಗಿ ಮೋಡ ಘನೀಕೃತವಾಗಿರ್ತಕ್ಕಂತಹ ಮೋಡಗಳು ಕರಗಿ ಅಲ್ಲಲ್ಲಿ ಮಳೆಯನ್ನ ಸುರಿಸ್ತವೆ. ಈ ಒಂದು ಅವಧಿಯಲ್ಲಿ ಅಧಿಕ ಬಾಷ್ಪೀಭವನದಿಂದ ಮಳೆಯ ಮೋಡಗಳೇನಾಗ್ತವೆ ಅಂತ ನಿರ್ಮಾಣವಾಗಿ ಗುಡುಗು, ಮಿಂಚು, ಸಿಡಿಲುಗಳ ಅಬ್ಬರದೊಂದಿಗೆ ಪರಿಸರಣ ಮಳೆ ಉಂಟಾಗೋದಕ್ಕೆ ಕಾರಣ ಆಗುತ್ತೆ. ಪರಿಸರಣ ಮಳೆ ಅಂತ ಕನ್ವೆಕ್ಷನಲ್ ರೈನ್ ಅಂದ್ರೆ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಅಧಿಕ ಶಾಖ ಮತ್ತು ಉಷ್ಣಾಂಶದ ಪ್ರಮಾಣದಿಂದ ಬಾಷ್ಪೀಭವನ ಪ್ರಕ್ರಿಯೆಯಿಂದ ಮಳೆಯ ಮೋಡಗಳು ಕರಗಿ ಸಿಡಿಲು, ಗುಡುಗು ಮತ್ತು ಮಿಂಚುಗಳಾಗಿ ಪರಿವರ್ತನೆಯಾಗಿ ಅದು ಮಳೆ ಸುರಿಸಲಿಕ್ಕೆ ಕಾರಣ ಆಗುತ್ತೆ. ಮತ್ತೆ ಕೆಲವೊಮ್ಮೆ ಏನ್ ಮಾಡುತ್ತೆ, ಈ ಆಲಿಕಲ್ಲುಗಳು ಅಂತ ಕರಿತೀವಿ, ಮಂಜುಗಡ್ಡೆಯ ದಪ್ಪನೆಯಾದಂತಹ ಆಲಿಕಲ್ಲು ಅವು ಬೀಳ್ತವೆ, ಬೆಳೆ ಹಾನಿ ಆಗ್ತದೆ ನೋಡವ. ಈ ಒಂದು ಸಾಮಾನ್ಯವಾಗಿ ಮಧ್ಯಾಹ್ನದ ಸಮಯದಲ್ಲೇ ಅವು ಮಳೆ ಬರ್ತವೆ. ಮಳೆ ಬಂದು ಏನಾಗುತ್ತೆ, ಬೆಳೆಯನ್ನ ಹಾಳು ಮಾಡ್ತದೆ. ಉದಾಹರಣೆ ಈ ಚಿಕ್ಕಮಗಳೂರು ಈ ಭಾಗದಲ್ಲೆಲ್ಲ ಇರ್ತಕ್ಕಂಥ ಕಾಫಿ ಬೆಳೆ ಹೂಗಳು ಬಿಡ್ತಾ ಇರ್ತವೆ. ಆ ಸಂದರ್ಭದಲ್ಲಿ ಅವಾಗ ಏನಾಗುತ್ತೆ, ಆ ಬೆಳೆ ಹಾಳಾಗುತ್ತೆ. ಹಾಗಾಗಿ ಇದು ಕಾಫಿ ಗಿಡಗಳು ಹೂ ಬಿಡಲು ನೆರವಾಗುವುದರಿಂದ ಇದನ್ನ ಕಾಫಿ ಹೂ ಮಳೆ ಅಂತ ಹೇಳ್ತೀವಿ. ಕಾಫಿ ಹೂ ಮಳೆ. ಕಾಫಿ ಹೂ ಮಳೆ ಅಂದ್ರೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಅಥವಾ ಬೇಸಿಗೆಗಾಲದಲ್ಲಿ ಉಷ್ಣಾಂಶದ ಪ್ರಕ್ರಿಯೆ ಜಾಸ್ತಿ ಆಗಿರೋದ್ರಿಂದ ಮೋಡಗಳ ಬಾಷ್ಪೀಭವನ ಪ್ರಕ್ರಿಯೆ ಕರಗಿ ಸಿಡಿಲು, ಮಿಂಚು, ಗುಡುಗಳು ಉಂಟಾಗಿ ಮಳೆ ಬಂದು ಈ ಕಾಫಿ ಹೂ ಬಿಡಲಿಕ್ಕೆ ಇದು ಕಾರಣವಾಗಿರೋದ್ರಿಂದ ಇದನ್ನ ಅಂತ ಕರೀತೀವಿ, ಕರ್ನಾಟಕದಲ್ಲಿ ಕಾಫಿ ಹೂ ಮಳೆ ಅಂತ ಕರಿತೀವಿ. ಹಾಗೇನೆ ಈ ಮಳೆ ಬೇಸಿಗೆಕಾಲದಲ್ಲಿ ಬರ್ತಕ್ಕಂಥದ್ದು ಮಾವಿನ ಫಸಲಿಗೂ ಕೂಡ ನೆರವಾಗುವುದರಿಂದ ಇದನ್ನ ಮ್ಯಾಂಗೋ ಶವರ್ಸ್ ಅಂತ ಕರಿತೀವಿ. ಮಾವಿನ ಒಯ್ಲು, ಕೇರಳದಲ್ಲೆಲ್ಲ ನೋಡೋರು ಮಾವಿನ ಒಯ್ಲು ಅಂತ ಕರಿತೀವಿ. ಅಂದ್ರೆ ಇದು ಮಳೆ ಬಂದಾಗ ಮಾವಿನ ಹೂಗಳು ಏನಾಗ್ತವೆ, ಹಾಳಾಗಿ ಫಸಲು ಹೆಚ್ಚು ನಷ್ಟ ಆಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದನ್ನು ಮಾವಿನ ಹುಯಿಲು ಎಂತಲೂ ಕೂಡ ಕರೆಯೋದ್ರಿಂದ ಈ ಕಾಲದಲ್ಲಿ ಒಟ್ಟಾರೆಯಾಗಿ ವಾರ್ಷಿಕವಾಗಿ ಅಂದರೆ ಕರ್ನಾಟಕದಲ್ಲಿ ಏನಾಗುತ್ತೆ, 7% ಮಳೆ ಬೀಳುತ್ತದೆ. ನೋಡಿದ್ದು ಕಾಫಿ ಹೂವು, ಕಾಫಿ ತುಂತುರು ಮಳೆ, ಕಾಫಿ ತುಂತುರು. ಇಲ್ಲಿ ಚಿಕ್ಕಮಗಳೂರು ಅಲ್ಲೆಲ್ಲ ಜಾಸ್ತಿ, ಈ ಭಾಗ ಶಿವಮೊಗ್ಗ, ಉಡುಪಿ, ಚಿಕ್ಕಮಗಳೂರು ಈ ಭಾಗದಲ್ಲೆಲ್ಲ ಕಾಫಿ ಬೆಳೆಯನ್ನು ಜಾಸ್ತಿ
ಅದರಿಂದ ನಾವು ಮಾವಿನ ಹುಯ್ಲು ಅಂತೇಳಿ ಕರಿತೀವಿ. ನೋಡಿ, ಹೀಗೆ ಈ ಬೇಸಿಗೆ ಕಾಲದಲ್ಲಿ ಒಟ್ಟಾರೆಯಾಗಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಮಳೆ ಬರುತ್ತೆ? 7ರಷ್ಟು ಮಳೆ ಬೀಳುತ್ತದೆ. ಹೀಗೆ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರತಕ್ಕಂತಹ ನಮ್ಮ ಕರ್ನಾಟಕದ ಪ್ರದೇಶ ಅಂತಂದರೆ ರಾಯಚೂರು. 45.6 ಡಿಗ್ರಿ ಸೆಲ್ಸಿಯಸ್. ಇನ್ನು ಎರಡನೇದು ಅಂತಂದ್ರೆ ಮಳೆಗಾಲ, ಜೂನ್ನಿಂದ ಸೆಪ್ಟೆಂಬರ್. ಈ ಮಧ್ಯೆ ಸಾಮಾನ್ಯವಾಗಿ ನೋಡಬಹುದು ನೀವು ಕರ್ನಾಟಕದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು ಎಂತಕ್ಕಂಥ ಹೆಚ್ಚಾಗಿ ಬೀಸಿ ಮಳೆಯನ್ನು ಸುರಿಸ್ತವೆ. ಹೆಂಗೆ ಬಹುತೇಕವಾಗಿ ನಮ್ಮ ಭಾರತದಲ್ಲಿ ಆ ನೈಋತ್ಯ ಮಾನ್ಸೂನ್ ಮಾರುತಗಳು ಮಳೆ ಸುರಿಸ್ತವೆ, ಹಾಗೆ ಕರ್ನಾಟಕದಲ್ಲೂ ಕೂಡ ಅವೇ ಮಾರುತಗಳು ತೇವಾಂಶವನ್ನು ಹೊತ್ತುಕೊಂಡು ಬಂದು ಇಲ್ಲಿ ಮಳೆಯನ್ನು ಸುರಿಸ್ತವೆ. ಅದರಲ್ಲೂ ಈ ನಮ್ಮ ಕಡಲ ತೀರ, ಅರಬ್ಬಿ ಸಮುದ್ರ ಅಂತಕ್ಕಂಥದ್ದು ಇದೆ ಈ ಭಾಗದಲ್ಲಿ, ಪಶ್ಚಿಮ ಪೈವರಿ ಈ ಭಾಗದಲ್ಲಿ, ಕೆನರಾ ತೀರ, ಅರಬ್ಬಿ ಸಮುದ್ರ ಈ ಕಡೆ ಈ ಎಲ್ಲೆಲ್ಲ ಏನಾಗುತ್ತೆ, ಅರಬ್ಬಿ ಸಮುದ್ರದಿಂದ ಮೇಲಿನ ಬೀಸ್ತಕ್ಕಂಥ ತೇವಾಂಶ ಭರಿತ ಈ ಮಾರುತಗಳು ಶಿವಮೊಗ್ಗ ಅಂದ್ರೆ ಮಲೆನಾಡು ಬೆಟ್ಟ ಅಂತ ಸಹ್ಯಾದ್ರಿ ಬೆಟ್ಟಗಳು ಅಲ್ಲಿ ಹೆಚ್ಚು ತಡೆದು ಅಧಿಕ ಮಳೆಯನ್ನ ಸುರಿಸ್ತವೆ. ಎಲ್ಲಿ? ಕರ್ನಾಟಕದಲ್ಲಿ. ಮತ್ತೆ ಪೂರ್ವದ ಕಡೆಗೆ ಹೋದಂತಲ್ಲ, ಇದು ಪಶ್ಚಿಮ ಭಾಗ ಆಯಿತು. ಇನ್ನು ಪೂರ್ವದ ಕಡೆಗೆ ಹೋದಂತಲ್ಲ ಮಳೆಯ ಪ್ರಮಾಣ ಕಡಿಮೆಯಾಗಿ ಪೂರ್ವದ ಮೈದಾನ ಏನಾಗುತ್ತೆ, ಮಳೆಯ ನೆರಳಿನ ಪ್ರದೇಶವಾಗಿ ಅದು ಪರಿಣಮಿಸುತ್ತೆ. ಅಂದ್ರೆ ಪಶ್ಚಿಮ ಭಾಗದಲ್ಲಿ ಅರಬ್ಬಿ ಸಮುದ್ರ ತೇವಾಂಶ ಹೊತ್ತುಕೊಂಡು ಬಂದಂತ ನೈಋತ್ಯ ಮಾನ್ಸೂನ್ ಮಾರುತಗಳು ಆ ಘಟ್ಟ ಪ್ರದೇಶಗಳಲ್ಲಿ, ಅಂದ್ರೆ ಪಶ್ಚಿಮ ಘಟ್ಟಗಳನ್ನು ಏನು ಕರಿತೀವಲ್ಲ, ಸಹ್ಯಾದ್ರಿ ಬೆಟ್ಟಗಳು, ಅವು ತಡೆದು ಇಲ್ಲೇ ಮಳೆಯನ್ನೇ ಮಾಡ್ತವೆ, ಸುರಿಸ್ತವೆ. ಆದರೆ ಪೂರ್ವದ ಕಡೆಗೆ ಹೋದಂತೆ ಬಯಲು ಪ್ರದೇಶ, ಹಾಗಾಗಿ ಅಲ್ಲಿ ಏನಾಗುತ್ತೆ, ಹೆಚ್ಚು ಮಳೆ ಬೀಳುತ್ತದೆ. ಹಾಗಾಗಿ ಆ ಸಂದರ್ಭದಲ್ಲಿ ಪೂರ್ವದ ಮೈದಾನ ಪ್ರದೇಶ ಮಳೆಯ ನೆರಳಿನ ಪ್ರದೇಶವಾಗಿ ಏನಾಗುತ್ತೆ, ಪರಿಣಮಿಸುತ್ತದೆ. ಮತ್ತೆ ಆಗುಂಬೆ, ನಮಗೆ ಗೊತ್ತಿರಬಹುದು, ನೀವೆಲ್ಲ ಹುಲಿಕಲ್ ಘಾಟ್ ಅಂತ ಕೇಳಿರ್ಬೋದು, ಅಲ್ಲಿ ಜಾಸ್ತಿ ಬರ್ತದೆ. ಆಗುಂಬೆ ರಾಜ್ಯದ ಅಧಿಕ ಮಳೆ ಬೀಳುವ ಪ್ರದೇಶ ಆಗಿದೆ. ಇದನ್ನ ನಾವು ದಕ್ಷಿಣದ ಚಿರಾಪುಂಜಿ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಇನ್ನು ಭಾಗಮಂಡಲ ಹಾಗೂ ಹುಲಿಕಲ್ಗಳು ಅಂದ್ರೆ ಈ ಕೊಡಗು, ಮಡಿಕೇರಿ, ಅಲ್ಲೂ ಕೂಡ ಅಧಿಕ ಮಳೆ ಪಡೆದಂತಹ ಪ್ರದೇಶ ಆಗಿದೆ. ಇನ್ನು ಚಿತ್ರದುರ್ಗದ ಚಳ್ಳಕೆರೆ ಹತ್ರ ಕೇಳಿರ್ಬೋದು, ನಾಯಕನಹಟ್ಟಿ ತಿಪ್ಪೇರ ದಿವಸ ಪವಿತ್ರ ಕ್ಷೇತ್ರ. ಆ ನಾಯಕನಹಟ್ಟಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ, ಬರಗಾಲ ಪ್ರದೇಶ. ಬರುವ ಚಿತ್ರದುರ್ಗ ಅಂದ್ರೆ ಅದು ಬಹಳ ಬೆಂಗಾಡು ಅಂತ ಕರೀತೀವಿ. ಹಂಗಾಗಿ ಚಿತ್ರದುರ್ಗ ಚಳ್ಳಕೆರೆ ಸಹಿತ ನಾಯಕನಹಟ್ಟಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶವಾಗಿದ್ದು, ಈ ಅವಧಿಯಲ್ಲಿ ರಾಜ್ಯದಾದ್ಯಂತ ಅಂದ್ರೆ ಮಳೆಗಾಲದಲ್ಲಿ ರಾಜ್ಯದಾದ್ಯಂತ ಉಷ್ಣಾಂಶ ಹೆಚ್ಚಾಗಿರುವುದರ ಜೊತೆಗೆ ತೇವಾಂಶವೂ ಕೂಡ ಹೆಚ್ಚಾಗಿರುತ್ತೆ. ಮತ್ತೆ ವಾತಾವರಣದಲ್ಲಿ ಯಾವಾಗಲೂ ಕೂಡ ಏನಿರುತ್ತೆ, ಮೋಡ ಕವಿದ ವಾತಾವರಣ ಕಂಡು ಬಂದಿದ್ದು ಈ ಒಂದು ಮಳೆಗಾಲದ ಅವಧಿಯಲ್ಲಿ ಕರ್ನಾಟಕಕ್ಕೆ ಶೇಕಡ ಎಷ್ಟು ಪರ್ಸೆಂಟು? 80% ಮಳೆಗಾಲ 80%. ಇಲ್ಲಿ ಶೇಕಡ 7% ಅಂತ ಹೇಳಿ 80% ನೋಡಿ ಇಲ್ಲಿ ಮಳೆಯನ್ನ ಸುರಿಸುತ್ತೆ. ಹಾಗಾಗಿ ಈ ಅವಧಿಯಲ್ಲಿ ನಾವು ಮುಂಗಾರು ಬೆಳೆಗಳ ಬೇಸಾಯಕ್ಕೆ ರೈತ ಹೊಲವನ್ನೇ ಮಾಡ್ತಾನೆ, ಅದ ಮಾಡ್ತಾ ಇರ್ತಾನೆ. ಜೂನ್ನಿಂದ ಏನು ಹೇಳಿದಲ್ಲ ಆ ಅವಧಿಯಲ್ಲಿ ಸೆಪ್ಟೆಂಬರ್ ಮುಂಗಾರು ಬೆಳೆಗಳು ಅಂದರೆ ಹೆಸರು, ಉದ್ದು, ಎಳ್ಳು ಈ ಥರ ಧಾನ್ಯಗಳು. ನಂತರ ಈ ಮೂರನೇ ಅವಧಿ ಅಂತಂದ್ರೆ ಮೂರನೇ ವಾಯುಗುಣದ ಕಾಲ ಅಂದರೆ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಥವಾ ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರೀತಾರೆ. ಈ ಅವಧಿಯಲ್ಲಿ ಈಶಾನ್ಯ ಮಾನ್ಸೂನ್ ಮಾರುತಗಳು ಅಂತಕ್ಕಂಥ ಮಳೆ ಸುರಿಸ್ತವೆ. ಹಾಗಾಗಿ ಇದನ್ನ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತೇಳಿನೂ ಕೂಡ ಕರಿತೀವಿ. ಏಕೆಂದ್ರೆ ಉತ್ತರ ಭಾರತದಲ್ಲಿ ಉಷ್ಣಾಂಶ ಕಡಿಮೆಯಾಗಿ ಒತ್ತಡ ಏನಾಗುತ್ತೆ, ಹೆಚ್ಚಾಗುತ್ತೆ. ನೋಡಿ, ಒತ್ತಡ ಹೆಚ್ಚಾಗೋದ್ರಿಂದ ನೈಋತ್ಯ ಮಾನ್ಸೂನ್ ಮಾರುತಗಳು ಈಶಾನ್ಯದ ಕಡೆಗೆ, ನೋಡಿ ಈಶಾನ್ಯದಿಂದ ನೈಋತ್ಯಕ್ಕೆ ಬೀಸುತ್ತಾ ಅವು ನಿರ್ಗಮನ ಆಗ್ತಾ ಇರ್ತವೆ, ಅಂತ್ಯ ಆಗ್ತಾ ಇರ್ತವೆ. ಭೂಭಾಗದಿಂದ ಬೀಸುವ ಈ ಮಾರುತಗಳು ಹೆಚ್ಚು ಕಮ್ಮಿ ಮಳೆಯನ್ನ ತರುವುದಿಲ್ಲ. ಈ ಅವಧಿಯಲ್ಲಿ ಯಾವ ಅವಧಿ? ಅಕ್ಟೋಬರ್, ನವೆಂಬರ್ ನಿರ್ಗಮನ ಮಾನ್ಸೂನ್ ಮಾರುತ. ಈ ಅವಧಿಯಲ್ಲಿ ಮಳೆ ಅಂತಕ್ಕಂಥದ್ದು ಬೀಳೋದಿಲ್ಲ. ಹಂಗಾಗಿ ಇದು ಭೂಭಾಗದಿಂದ ಬೀಸುವ ಈ ಮಾರುತಗಳು ಮಳೆ ತರದೆ
ದಕ್ಷಿಣ ಮೈದಾನದ ಜಿಲ್ಲೆಗಳಿಗೆ ಸ್ವಲ್ಪ ಮಳೆಯನ್ನು ಬೀಳಿಸುತ್ತೆ. ಅದರಲ್ಲೂ ಬಂಗಾಳ ಕೊಲ್ಲಿಯಲ್ಲಿ ಈ ಚಂಡಮಾರುತಗಳು ಉಂಟಾಗ್ತಾವೆ. ಹಾಗಾಗಿ ಆ ಒಂದು ಏನು ಸೈಕ್ಲೋನ್ ಎಫೆಕ್ಟಿಂದ ಚಂಡಮಾರುತದಿಂದ ಕರೀತಾರೆ ಆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿ ಅಲ್ಲಲ್ಲಿ ಏನು ಮಾಡುತ್ತೆ, ಈ ತಿಂಗಳಲ್ಲಿ ಮಳೆ ಅಂತಕ್ಕಂಥದ್ದು ಬರುತ್ತೆ. ಅಂದರೆ ಯಾವಾಗ ನವೆಂಬರು, ಡಿಸೆಂಬರು ಮತ್ತೆ ಜನವರಿ ತಿಂಗಳು. ಈಗ ಉದಾಹರಣೆ ನೋಡಿ, ಮೊನ್ನೆ ನೆವಾರ್ ಚಂಡಮಾರುತ ಪ್ರಭಾವದಿಂದ ನಮ್ಮಲ್ಲಿ ಸ್ವಲ್ಪ ಮಳೆಯ ಅಂತಕ್ಕಂಥದ್ದು ಆಯಿತು 2-3 ದಿನ. ಹಾಗೆ ಇಲ್ಲೂ ಕೂಡ 12% ರಾಜ್ಯದಲ್ಲಿ ಈ ಭಾಗದಲ್ಲಿ ಮಳೆ ಈ ಅವಧಿಯಲ್ಲಿ. ಯಾಕೆಂದ್ರೆ ಭೂಭಾಗದಲ್ಲಿ ಬೀಸುವ ಮಾರುತಗಳು ಇಲ್ಲಿ ಸಾಮಾನ್ಯವಾಗಿ ಮಳೆಯನ್ನ ಸುರಿಸಲಿಕ್ಕೆ ಕಾರಣ ಆಗುವುದಿಲ್ಲ. ಅರ್ಥ ಆಯ್ತಲ್ಲ ಮಕ್ಕಳೇ? ಅಕ್ಟೋಬರ್ ನವೆಂಬರ್ನಲ್ಲೇ ಹೆಚ್ಚು ಕಮ್ಮಿ ಮಳೆಯ ಪ್ರಮಾಣ ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇನ್ನು ಕೊನೆಯದಾಗಿ 4ನೇದು ಅಂತಂದ್ರೆ ಚಳಿಗಾಲ. ಇದು ಈ ಕಾಲದಲ್ಲಿ ಸಾಮಾನ್ಯವಾಗಿ ಕಡಿಮೆ ಉಷ್ಣಾಂಶ ಮತ್ತು ಕಡಿಮೆ ಆರ್ದ್ರತೆ ತೇವಾಂಶ, ಮೋಡದಲ್ಲಿ ಶೀತದ ಅಂಶ ಕಡಿಮೆ ಇರ್ತದೆ. ಆರ್ದ್ರತೆ ಇರೋದ್ರಿಂದ ಮಳೆಯೂ ಕಡಿಮೆ ಹಾಗೂ ತಿಳಿ ಆಕಾಶವುಳ್ಳಂತಹ ಹವಾಮಾನ ಇರುತ್ತೆ. ಇಲ್ಲಿ ಸರಾಸರಿ ಉಷ್ಣಾಂಶ ಪ್ರಮಾಣ ಅಂದರೆ 25 ಡಿಗ್ರಿ ಸೆಲ್ಸಿಯಸ್. ಚಳಿ ಜಾಸ್ತಿ ಈ ಅವಧಿಯಲ್ಲಿ, ಅದಕ್ಕೆ ಅದನ್ನು ಚಳಿಗಾಲ ಅಂತ ಹೇಳಿ ಕರಿತೀವಿ. 25ರಿಂದ 27 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಇರುತ್ತೆ. ಅರ್ಥ ಆಯ್ತಲ್ವಾ? ಹಾಗಾಗಿ ಜನವರಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗ್ತಕ್ಕಂಥ ತಿಂಗಳು ನೋಡಿ. ಜನವರಿಯಿಂದ ಡಿಸೆಂಬರ್ ಚೆನ್ನಾಗಿರ್ತಾರೆ. ಕ್ರಿಸ್ಮಸ್ ಅಂತಕ್ಕಂಥ 25 ಇದೆಯಲ್ಲ, ಅಲ್ಲಿಂದ ಕೆಲವೊಮ್ಮೆ ಡಿಸೆಂಬರ್ ಫಸ್ಟ್ ವೀಕಿಂದಲೇ ಚಳಿಗಾಲ ಅಂತಕ್ಕಂಥದ್ದು ಪ್ರಾರಂಭ ಆಗಿರುತ್ತೆ. ಅದರಲ್ಲಿ ಈ ವರ್ಷ ಸಾಕಷ್ಟು ಕೊರೆಯುವ ಚಳಿ. ಅದು ಕೊರೋನಾ ಬಂದಿರೋದ್ರಿಂದ ಚಳಿಗಾಲದಲ್ಲಿ ವಯಸ್ಸಾದಂತಹ ವೃದ್ಧರು, ಅಸ್ತಮ ರೋಗಿಗಳು ಹೆಚ್ಚು ರೋಗ ಬಾಧೆಯನ್ನು ಎದುರಿಸ್ತಾ ಇರ್ತಕ್ಕಂಥ ನೋಡ್ತಾ ಇದ್ದೀವಿ. ಹಾಗಾಗಿ ಚಳಿಗಾಲದಲ್ಲಿ ಇದನ್ನ ಸಾಮಾನ್ಯವಾಗಿ ಡಿಸೆಂಬರ್ 25 ನಂತರ ನಾವೆಲ್ಲರೂ ಕೂಡ ಟೂರ್ ಹೋಗ್ತಕ್ಕಂಥದ್ದು. ಹಾಗಾಗಿ ಇದನ್ನ ಪ್ರವಾಸ ಮಾಸ ಅಂತ ಕರೀತಾರೆ. ಕರ್ನಾಟಕದ ಪ್ರವಾಸ ಮಾಸ ಅಂತೇಳಿ ಕರಿತೀವಿ. ಹೀಗಾಗಿ ಬೆಳಗಾವಿಯಲ್ಲಿ ಕನಿಷ್ಠ ಉಷ್ಣಾಂಶ ಈ ಒಂದು ಅವಧಿಯಲ್ಲಿ 67 ಡಿಗ್ರಿ 6.7 ಡಿಗ್ರಿ ಸೆಲ್ಸಿಯಸ್ನಷ್ಟು ಇರತಕ್ಕಂಥದ್ದು ನೋಡಿ. 6.7 ಬೆಳಗಾವಿ. ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಬೆಳಗಾವಿಯಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಕನಿಷ್ಠ ಉಷ್ಣಾಂಶ, ಅದರಲ್ಲೂ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಕಡಿಮೆ ಉಷ್ಣಾಂಶ ಇರುತ್ತೆ. ಉದಾಹರಣೆಗೆ ಬಿಜಾಪುರ, ಕಲಬುರ್ಗಿ, ಬೀದರ್, ಇಲ್ಲಿ ಕಡಿಮೆ ಉಷ್ಣಾಂಶ. ಮತ್ತೆ ಚಳಿಗಾಲದಲ್ಲೂ ಕೂಡ ಮಳೆಯ ಪ್ರಮಾಣ ಕಡಿಮೆ, ಅತಿ ಕಡಿಮೆ ಬೀಳತಕ್ಕಂಥದ್ದು ನೋಡ್ತೀವಿ. ರಾಜ್ಯದ ಒಟ್ಟಾರೆ ಮಳೆಯಲ್ಲಿ ಕೇವಲ ಶೇಕಡ ಎಷ್ಟು 1 ಭಾಗ ಮಾತ್ರ ಈ ಅವಧಿಯಲ್ಲಿ ಮಳೆ ಬರುತ್ತೆ. 1% ಶೇಕಡ 1%. ಮಳೆಯಲ್ಲಿ ಬೇಸಿಗೆಗಾಲದಲ್ಲಿ 7% ಇರುತ್ತೆ, ಮಳೆಗಾಲದಲ್ಲಿ 80%, ನಿರ್ಗಮನ ಮಾಸಕಾಲದಲ್ಲಿ 12%, ಚಳಿಗಾಲದಲ್ಲಿ 1% ಮಳೆ ಬೀಳುತ್ತೆ. ಕಾರಣ ತೇವಾಂಶ ಮತ್ತು ಆರ್ದ್ರತೆಯ ಪ್ರಮಾಣ ಹೆಚ್ಚಿರೋದ್ರಿಂದ, ಮೋಡ ಕವಿದ ವಾತಾವರಣದಿಂದ ಈ ಅವಧಿಯಲ್ಲಿ ಹೆಚ್ಚು ಮಳೆ ಬೀಳುವುದಿಲ್ಲ. ಯಾವಾಗ? ಚಳಿಗಾಲದಲ್ಲಿ. ಅರ್ಥ ಆಯ್ತಾ? ಹಾಗಾಗಿ ಒಮ್ಮೊಮ್ಮೆ ಮತ್ತೇನು ಮಾಡುತ್ತೆ, ಈ ಬೆಳಗ್ಗೆ ನೋಡ್ರಿ, ಮೋಡ ಕವಿದ ವಾತಾವರಣದಲ್ಲಿ ಹಿಬ್ರಿ, ಕಾವಳ, ಮಂಜು ಇದು ಹೆಚ್ಚು ಆವರಿಸಿಕೊಂಡಿರ್ತಕ್ಕಂಥದ್ದು ನೋಡ್ತೀವಿ. ದೆಹಲಿ ಸುತ್ತಮುತ್ತ, ಪಂಜಾಬ್, ಹರಿಯಾಣ ಆ ಭಾಗದ ರೈತರು ಮಾಡ್ತಾರೆ, ಹೊಲಗದ್ದೆಗಳಲ್ಲಿ ಗೋಧಿಯನ್ನು ಸುಗ್ಗಿ ಮಾಡಿ ಆ ತ್ಯಾಜ್ಯವನ್ನು ಸುಡೋದ್ರಿಂದ ಅದು ವಾತಾವರಣದಲ್ಲಿ ಹೊಗೆ ಉಂಟಾಗಿ ಸುತ್ತಮುತ್ತ ದೆಹಲಿ ಅಂತಕ್ಕಂಥದ್ದು ಮಂಜಿನಿಂದ ಅವಶ್ಯಕ. ಅದಕ್ಕೆ ಬೆಳಿಗ್ಗೆ ಟ್ರೈನ್ ಓಡಿಸೋದಾಗಿರ್ಬೋದು, ಅಥವಾ ವೆಹಿಕಲ್ ಓಡಿಸೋದಾಗಿರ್ಬೋದು, ಅಥವಾ ಆಫೀಸ್ಗೆ ಹೋಗೋದಾಗಿರ್ಬೋದು, ಅಪಘಾತಕ್ಕೀಡಾಗ್ತಕ್ಕಂಥ ದೃಶ್ಯಗಳನ್ನು ಈ ಅವಧಿಯಲ್ಲಿ ನಾವು ಹೆಚ್ಚು ನೋಡ್ತೀವಿ. ಅರ್ಥ ಆಯ್ತಾ? ಹಾಗಾಗಿ ಕರ್ನಾಟಕದ ವಾಯುಗುಣವನ್ನು ನಾವು ಮುಖ್ಯವಾಗಿ 4 ಭಾಗಗಳಾಗಿ ಮಾಡಿದ್ವಿ. ಯಾವ್ಯಾವುದು? ಬೇಸಿಗೆ ಕಾಲ, ಮಳೆಗಾಲ, ಮಾನ್ಸೂನ್ ಮಾರುತ, ನಿರ್ಗಮನ ಕಾಲ, ಚಳಿಗಾಲ.
ನೆಕ್ಸ್ಟ್ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಮಣ್ಣಿನ ಪ್ರಕಾರಗಳನ್ನು ನಾವು ನೋಡಬಹುದು ಅಂದ್ರೆ, ಸಾಮಾನ್ಯವಾಗಿ ನಾವು ಭೂಮಿಯ ಮೇಲಿನ ಪದರಗಳಲ್ಲಿ ಮುಖ್ಯವಾದಂದ್ರೆ ಮಣ್ಣು. ಇದು ಒಂದು ಕೃಷಿ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂತಹ ಒಂದು ಸಂಪತ್ತು. ಯಾವುದು? ಮಣ್ಣು. ಅದರಲ್ಲೂ ಫಲವತ್ತಾದ ಮಣ್ಣು ಅಂತಕ್ಕಂಥದ್ದು ಬೇಕು ನಮಗೆ. ಫಲವತ್ತಾದಂತಹ ಮಣ್ಣು ಅತಿ ಅಗತ್ಯವಾಗಿ ಬೇಕಾಗಿರ್ತದೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಅನೇಕ ರೀತಿಯ ಮಣ್ಣಿನ ಪ್ರಕಾರಗಳನ್ನು ನೋಡಬಹುದಾಗಿದೆ. ಕೆಂಪು ಮಣ್ಣು, ಕಪ್ಪು ಮಣ್ಣು, ಲ್ಯಾಟರೈಟ್ ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಮತ್ತೆ ಕರಾವಳಿಯ ಮೆಕ್ಕಲು ಮಣ್ಣು ಅಂತೇಳಿ 4 ರೀತಿಯಲ್ಲಿ ನಾವು ಗುರುತಿಸಬಹುದಾಗಿದೆ. ಕೆಂಪು ಮಣ್ಣು ಅಂತ ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ರಂಜಕದ ಅಂಶ ಜಾಸ್ತಿ ಇರ್ತದೆ. ಅಂದ್ರೆ ಇದು ಕೆಂಪು ಮಣ್ಣು ಗ್ರಾನೈಟ್ ಮತ್ತು ಶೀಸ್, ಅರ್ಥ ಆಯ್ತಲ್ವಾ? ಗ್ರಾನೈಟ್ ಮತ್ತು ನೀಸ್ ಶಿಲಾದ್ರವಗಳಿಂದ ರೂಪುಗೊಂಡಿದ್ದು, ಇದರಲ್ಲಿ ಕಬ್ಬಿಣದ ಆಕ್ಸೈಡ್ ಶಿಲಾದ್ರವ್ಯಗಳು ಹೆಚ್ಚಾಗಿರೋದ್ರಿಂದ ಈ ಮಣ್ಣು ಕೆಂಪಾಗಿರುತ್ತೆ. ಅರ್ಥ ಆಯ್ತಲ್ವಾ? ಇದು ನೋಡಿ, ಕೆಂಪು ಮಣ್ಣು, ಇದರಲ್ಲಿ ಗ್ರಾನೈಟ್ ಮತ್ತೆ ನೀಸ್ ಮತ್ತೆ ಕಬ್ಬಿಣದ ಕಬ್ಬಿಣದ ಆಕ್ಸೈಡ್ ಅದು ಹೆಚ್ಚಾಗಿರೋದ್ರಿಂದ ಇದು ಕೆಂಪಾಗಿರ್ತಕ್ಕಂಥದ್ದು. ಇದರಲ್ಲಿ ಹೆಚ್ಚು ಸುಣ್ಣ ಮತ್ತು ಉಪ್ಪಿನ ಅಂಶವಿದ್ದು ಸಾವಯವ ಅಂಶ ಕಡಿಮೆ. ಹಾಗಾಗಿ ಈ ಮಣ್ಣು ಹೆಚ್ಚು ಹಗುರ ಆಗಿದ್ದು ತೆಳು ಪದರವುಳ್ಳ ಈ ಮಣ್ಣು ಅಷ್ಟೊಂದು ಫಲವತ್ತಾದುದಲ್ಲ. ಯಾವ ಮಣ್ಣು? ಕೆಂಪು ಮಣ್ಣು. ಮತ್ತೆ ಇದಕ್ಕೆ ಈ ಕೆಂಪು ಮಣ್ಣು ಸಾಮಾನ್ಯವಾಗಿ ತೇವಾಂಶವನ್ನ ಹಿಡಿದುಕೊಳ್ಳೋ ಸಾಮರ್ಥ್ಯ ಕಡಿಮೆ, ಬೇಗನೆ ಒಣಗೋಗುತ್ತೆ. ಅದಕ್ಕೆ ಈ ಮಣ್ಣಿನಲ್ಲಿ ಏನ್ ಮಾಡ್ತಾರೆ, ಹುಲ್ಲಿನ ಧಾನ್ಯಗಳಂತ ರಾಗಿ, ನವಣೆ, ಮತ್ತೆ ದ್ವಿದಳ ಧಾನ್ಯ, ಅವರೆಕಾಳು, ತೊಗರಿ ಇಂಥವನ್ನು ಜಾಸ್ತಿ ಬೆಳೀತಾರೆ. ಇವನ್ನ ಬೆಳೀತಾರೆ. ಇದು ಶೇಂಗಾ, ಹತ್ತಿ, ಅಡಿಕೆ ಈ ಬೆಳೆಗಳನ್ನ ಬೆಳೀತಾರೆ. ಮತ್ತೆ ನೀರಾವರಿ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಈ ಒಂದು ಕೆಂಪು ಮಣ್ಣು ಇತ್ತು ಅಂದ್ರೆ ಭತ್ತ, ಕಬ್ಬು, ಆಲೂಗಡ್ಡೆ, ತರಕಾರಿ, ಬಾಳೆ, ತೆಂಗು, ಅಡಿಕೆ ಬೆಳೆ ಬಹಳ ಶ್ರೇಷ್ಠವಾಗಿರುತ್ತೆ ಮಣ್ಣು. ಇದು ಬೆಳೆಯಲಿಕ್ಕೆ ಯೋಗ್ಯವಾಗಿತ್ತು. ಯಾವುದು? ಕೆಂಪು ಮಣ್ಣು. ಸುಣ್ಣದ ಅಂಶ ಜಾಸ್ತಿ ಇರುತ್ತೆ, ಕಬ್ಬಿಣದ ಅಂಶ. ಹಾಗಾಗಿ ನೀಸ್ ಮತ್ತೆ ಕಬ್ಬಿಣದ ಆಕ್ಸೈಡ್ ಅಂಶಗಳು ಇದರಲ್ಲಿ ಜಾಸ್ತಿ ಇರೋದ್ರಿಂದ ಇದು ಮಣ್ಣೇನಾಗಿರುತ್ತೆ, ಕೆಂಪಾಗಿರುತ್ತೆ. ಇದು ಅನೇಕ ರೀತಿಯ ಬೆಳೆಗಳನ್ನು ಬೆಳೆಯಲಿಕ್ಕೆ ಉತ್ತಮವಾದದ್ದು. ಹಾಗಾದರೆ ಕೆಂಪು ಮಣ್ಣು ಎಲ್ಲೆಲ್ಲಿದೆ ಕರ್ನಾಟಕದಲ್ಲಿ? ಸಾಮಾನ್ಯವಾಗಿ ತುಮಕೂರು ಕೇಳಿರ್ಬೋದು. ತುಮಕೂರು, ಬೆಂಗಳೂರು, ರಾಮನಗರ, ಮತ್ತೆ ಚಿಕ್ಕಬಳ್ಳಾಪುರ, ಕೋಲಾರ, ಚಾಮರಾಜನಗರ, ಮಂಡ್ಯ ಮತ್ತು ಮೈಸೂರು ಈ ಭಾಗಗಳಲ್ಲಿ ಹೆಚ್ಚು ಕಂಡು ಬರ್ತಕ್ಕಂಥದ್ದು. ನೋಡಿ ಇಲ್ಲಿ ಮಂಡ್ಯ, ಮೈಸೂರು, ದಕ್ಷಿಣ ಕರ್ನಾಟಕ ಭಾಗ, ಈ ಭಾಗ ಮೈಸೂರು, ಮಂಡ್ಯ, ಇಲ್ಲಿ ಚಾಮರಾಜನಗರ, ರಾಮನಗರ, ಬೆಂಗಳೂರು, ಕೋಲಾರ ಈ ಭಾಗದಲ್ಲಿ ಹೆಚ್ಚು ಕೆಂಪು ಮಣ್ಣನ್ನು ನೋಡ್ತೀವಿ. ನೆಕ್ಸ್ಟ್ ಕೆಂಪು ಮಣ್ಣು ಆದ ನಂತರ ಇನ್ನೊಂದು ಅಂತಂದ್ರೆ ಕಪ್ಪು ಮಣ್ಣು ಅಥವಾ ರೆಗ್ಯುಲರ್ ಮಣ್ಣು ಅಂತ ಹೇಳ್ತಾರೆ, ಬ್ಲಾಕ್ ಸಾಲ್ಟ್. ಇದು ಸಾಮಾನ್ಯವಾಗಿ ಬಸಾಲ್ಟ್ ಶಿಲೆಯ ಶೀತಲೀಕರಣದಿಂದ ಉಂಟಾಗಿರ್ತಕ್ಕಂತಹ ಮಣ್ಣು. ಇದರಲ್ಲಿ ಹೆಚ್ಚು ಮ್ಯಾಗ್ನೀಷಿಯಂ ಮತ್ತೆ ಅಲ್ಯೂಮಿನಿಯಂ ಅಂತ ಕರೆದಿರುತ್ತೆ. Mg ಮತ್ತೆ Ar, ಮ್ಯಾಗ್ನೀಷಿಯಂ ಮತ್ತೆ ಅಲ್ಯೂಮಿನಿಯಂ ಹಾಗೂ ಕಬ್ಬಿಣದ ಆಕ್ಸೈಡ್ಗಳು ಇರೋದ್ರಿಂದ ಇದರ ಬಣ್ಣ ಕಪ್ಪಾಗಿರುತ್ತೆ. ಹಾಗಾಗಿ ಇದನ್ನ ಕಪ್ಪು ಮಣ್ಣು ಅಥವಾ ಎರೆಮಣ್ಣು ಅಂತ ಕೂಡ ಕರಿತೀವಿ. ಹಳ್ಳಿಗಳಲ್ಲಿ ಎರೆಮಣ್ಣು ಅಂತೇಳಿ ಕರಿತೀವಿ. ಅಥವಾ ಇದನ್ನ ಕಪ್ಪತ್ತಿಯ ಮಣ್ಣು ಅಂತೇಳಿ ಕರಿತೀವಿ. ಸಾಮಾನ್ಯವಾಗಿ ನೀವು ನೋಡಬಹುದು, ಈ ಕಪ್ಪು ಭೂಮಿನಲ್ಲಿ ಹತ್ತಿಯನ್ನು ಬೆಳೆ ಬಹಳ ಹೆಚ್ಚಾಗಿ ಬೆಳೀತಾರೆ. ಹಾಗಾಗಿ ಕಪ್ಪತ್ತಿ ಮಣ್ಣು ಅಂತಲೂ ಕೂಡ ಕರಿತೀವಿ. ಇದಕ್ಕೆ ಹೆಚ್ಚು ದಿನ ಯಾಕೆ ಇದು ಕಪ್ಪತ್ತಿ ಮಣ್ಣು ಅಂತ ಕರೀತೀವಿ? ಇದು ಸಾಂದ್ರತೆಯ ಪ್ರಮಾಣ ಹೆಚ್ಚಿರ್ತದೆ. ಈ ನೀರನ್ನು ಹೀರಿಕೊಂಡು ತೇವಾಂಶವನ್ನು ಬಹಳ ದಿನದವರೆಗೆ ಏನು ನೋಡ್ಕೊಳ್ಳುತ್ತಿದ್ದು ಕಾಪಾಡಿಕೊಳ್ಳುತ್ತೆ. ಹಂಗಾಗಿ ಈ ಮಣ್ಣಿನಲ್ಲಿ ಸಾಮಾನ್ಯವಾಗಿ ಹತ್ತಿ, ಜೋಳ, ಸೂರ್ಯಕಾಂತಿ, ಮೆಣಸಿನಕಾಯಿ, ಮೆಕ್ಕೆಜೋಳ, ಆಮೇಲೆ ಈರುಳ್ಳಿ, ಆಮೇಲೆ ಕಬ್ಬು ಮತ್ತಿನ್ನೂ ಭತ್ತನೂ ಕೂಡ ಬೆಳೀತೀವಿ. ನೀರಾವರಿ ಇರೋ ಪ್ರದೇಶದಲ್ಲಿ ಭತ್ತ ಇವೆಲ್ಲ ಪ್ರದೇಶಗಳಲ್ಲಿ ಬೆಳೀತೀವಿ. ಅದರಲ್ಲೂ ನೀವು ಈ ಬಿಜಾಪುರ, ಗದಗ, ರಾಣೆಬೆನ್ನೂರು ಆ ಕಡೆ ಹಾವೇರಿ ಸೈಡ್ ಎಲ್ಲ ಹೋದ್ರೆ ಈ ಮಣ್ಣಲ್ಲಿ ಹೆಚ್ಚೆಚ್ಚು ಇಳುವರಿ ಬೆಳೆಗಳನ್ನು ತೆಗೆದು ಮೆಣಸಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಜೋಳ, ಬಿಳಿಜೋಳ ಅಂತ ಕರೀತೀವಿ.
ಬಿಜಾಪುರ ಜೋಳ ಬೀಳ್ಜೋಳ, ಈ ಬೇಳೆಕಾಳುಗಳು ಮತ್ತು ಈರುಳ್ಳಿ, ಇವು ಬೆಳೆಗಳನ್ನು ಇಲ್ಲಿ ಬೆಳೀತಾರೆ. ಅದರಲ್ಲೂ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಇದು ಕಂಡು ಬರುತ್ತೆ. ಇದು ಸಾಮಾನ್ಯವಾಗಿ ಎಲ್ಲೆಲ್ಲಿ ಕಂಡು ಬರುತ್ತೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಧಾರವಾಡ, ಗದಗ, ಬಳ್ಳಾರಿ, ಕೊಪ್ಪಳ, ಕಲಬುರಗಿ, ಯಾದಗಿರಿ, ಬಾಗಲಕೋಟೆ, ಬೆಳಗಾವಿ, ಚಿತ್ರದುರ್ಗ, ಚಳ್ಳಕೆರೆ ಈ ಭಾಗ ನೋಡ್ಬೋದು ಹೆಚ್ಚು ಬೆಳೀತಾರೆ. ದುರ್ಗ ಮತ್ತು ಚಾಮರಾಜನಗರ ಜಿಲ್ಲೆಯ ಕೆಲವೊಂದು ಪ್ರದೇಶಗಳಲ್ಲಿ ಈ ಕಪ್ಪು ಮಣ್ಣಿನ ಹಂಚಿಕೆ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಹೆಚ್ಚು ಅಂತೂ ಧಾರವಾಡ, ಗದಗ, ಆಮೇಲೆ ಧಾರವಾಡ, ಗದಗ, ಕೊಪ್ಪಳ, ಬಳ್ಳಾರಿ, ಈ ದಾವಣಗೆರೆ ಭಾಗ, ಈ ಭಾಗದಲ್ಲೆಲ್ಲ ಬಳ್ಳಾರಿ ಇದೆಲ್ಲ ಏನು ಬರುತ್ತೆ, ಕಪ್ಪು ಮಣ್ಣಿನ ಭೂಮಿ ಕಂಡು ಬರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದಕ್ಕೆ ಅದನ್ನ ಕಪ್ಪು ಹತ್ತಿ ಮಣ್ಣು ಅಂತೇಳಿ ಕರಿತೀವಿ. ಹತ್ತಿ ಜಾಸ್ತಿ ಬೆಳಿತಾರೆ. ಇನ್ನು ಮೂರನೇದು ಅಂತಂದರೆ ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟರೈಟ್ ಸಾಯಿಲ್ ಅಂತೇಳಿ ಕರಿತೀವಿ. ಸಾಮಾನ್ಯವಾಗಿ ಇದರಲ್ಲಿ ಅಧಿಕ ಉಷ್ಣಾಂಶ ಹಾಗೂ ಅಧಿಕ ಮಳೆ ಬೀಳುವ ಭಾಗದಲ್ಲಿ ಈ ವಿಧದ ಮಣ್ಣನ್ನು ನಾವು ಕಂಡು ಬರ್ತಕ್ಕಂಥದ್ದು. ಆಮೇಲೆ ನೀರಿನಲ್ಲಿ ಈ ಮಣ್ಣಿನಲ್ಲಿ ಹೆಚ್ಚು ಅಂತಂದರೆ ಸುಣ್ಣ ಮತ್ತು ಸಿಲಿಕೇಟ್ಗಳು ಜಾಸ್ತಿ ಆಗ್ತದೆ. ಸುಣ್ಣ ಅಂತಂದ್ರೆ ಸುಣ್ಣ, ಕ್ಯಾಲ್ಸಿಯಂ ಮತ್ತು ಸಿಲಿಕೇಟ್, ಸಿಲಿಕೇಟ್ ಅಂಶಗಳು ಇದರಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಗಾಗಿ ನೀರಿನಲ್ಲಿ ಕರಗದಂತಹ ಕಬ್ಬಿಣ ಮತ್ತು ಅಲ್ಯೂಮಿನಿಯಂಗಳು ಕೂಡ ಈ ಲ್ಯಾಟರೈಟ್ ಶಿಲೆಗಳಾಗಿ ಪರಿವರ್ತನೆ ಆಗ್ತದೆ. ಅದನ್ನು ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟರೈಟ್ ಮಣ್ಣು ಅಂತಲೂ ಕೂಡ ಕರೀತೀವಿ. ಇದನ್ನು ಸಾಮಾನ್ಯವಾಗಿ ನಾವು ಈ ಮಣ್ಣನ್ನು ಈ ಕಟ್ಟಡ ಕಟ್ಟಲಿಕ್ಕೆ ಬಳಸ್ತೀವಿ. ಉದಾಹರಣೆ ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಅದೇ ಗೋಡೆಗಳನ್ನು ಅದೇ ಇಟ್ಟಿಗೆಯನ್ನು ಬಳಸಿ ಮನೆ ಕಟ್ತಾರೆ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಇದೇನಾಗುತ್ತೆ, ಸ್ವಲ್ಪ ಮೃದುವಾಗಿ, ಬೇಸಿಗೆಯಲ್ಲಿ ಒಣಗಿ ಗಟ್ಟಿಯಾಗಿ ಲ್ಯಾಟರೈಟ್ ಶಿಲೆಯಾಗಿ ಪರಿವರ್ತನೆ ಆಗುತ್ತೆ. ಇದನ್ನು ಕಟ್ಟಡಗಳ ನಿರ್ಮಾಣಕ್ಕೂ ಕೂಡ ಬಳಸಬಹುದಾಗಿದೆ. ಅದರ ಜೊತೆಗೆ ಈ ಮಣ್ಣಿನಲ್ಲಿ ಹೆಚ್ಚಿನದಾಗಿ ಬೆಳೆ ಯಾವ್ದು ಬೆಳೀತಾರೆ, ತೋಟಗಾರಿಕೆ ಬೆಳೆ, ಗೋಡಂಬಿ, ಕಾಫಿ, ಚಹಾ, ಏಲಕ್ಕಿ, ಮೆಣಸು, ಬಾಳೆ, ತೆಂಗು, ರಬ್ಬರ್. ನಾವು ಚಾರ್ಮಡಿ ಘಾಟಲ್ಲಿ ಹೋದ್ರೆ ನೋಡಲ್ಲೆಲ್ಲ ಶಾಲೆಗಳನ್ನು ಇದೇ ಮಣ್ಣಿನ ಇಟ್ಟಿಗೆಗಳಿಂದ ಕಟ್ಟಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಈ ಕಾಳುಮೆಣಸು, ಏಲಕ್ಕಿ, ರಬ್ಬರ್ ಈ ರೀತಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯಲಿಕ್ಕೆ ಯೋಗ್ಯವಾದಂತಹ ಮಣ್ಣು ಅಂದರೆ ಲ್ಯಾಟರೈಟ್ ಮಣ್ಣು. ಇದು ಎಲ್ಲೆಲ್ಲಿದೆ? ಸಾಮಾನ್ಯವಾಗಿ ಉತ್ತರ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ, ಬೆಳಗಾವಿ, ಬಹುತೇಕವಾಗಿ ಮಲೆನಾಡು ಪ್ರದೇಶಗಳಲ್ಲಿ ಈ ಮಣ್ಣು ಕಂಡು ಬರ್ತದೆ. ಇದೆಲ್ಲ ಬರ್ತದೆ. ಉಡುಪಿ, ದಕ್ಷಿಣ ಕನ್ನಡ, ಆಮೇಲೆ ಈ ಕಡೆ ಶಿವಮೊಗ್ಗ, ಉತ್ತರ ಕನ್ನಡ, ಈಗ ಬೆಳಗಾವಿ, ಈ ಭಾಗದಲ್ಲಿ ಹೆಚ್ಚು ಕಂಡು ಬರ್ತಕ್ಕಂಥದ್ದನ್ನು ನೋಡ್ತೀವಿ. ಯಾವುದು? ಲ್ಯಾಟರೈಟ್ ಅಥವಾ ಜಂಬಿಟ್ಟಿಗೆ ಮಣ್ಣು ಅಂತೇಳಿ ಕರಿತೀವಿ. ಇನ್ನು ಕೊನೆಯದಂತಂದ್ರೆ ಕರಾವಳಿಯ ಮೆಕ್ಕಲು ಮಣ್ಣು ಅಂತೇಳಿ ಕರಿತೀವಿ. ಸಾಮಾನ್ಯವಾಗಿ ಈ ಮೆಕ್ಕಲು ಮಣ್ಣು ಅಂತಂದ್ರೆ ಪರ್ವತ, ಗುಡ್ಡ, ನದಿ, ಸಮುದ್ರಗಳಿಂದ ಹರಿದುಕೊಂಡು ಸಂಚಯನಗೊಂಡು ಬಂದು ನಿರ್ಮಾಣವಾಗಿರ್ತಕ್ಕಂಥ ಮಣ್ಣು. ಇದು ಕೊಚ್ಕೊಂಡು ಬಂದಿರ್ತಕ್ಕಂಥದ್ರಿಂದ ಫಲವತ್ತಾಗಿರ್ತದೆ. ಹಾಗಾಗಿ ಇದು ಕರಾವಳಿ ಜಿಲ್ಲೆಗಳಾದ ಎಲ್ಲೆಲ್ಲಿ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಈ ಮಣ್ಣು ಕಂಡು ಬರುತ್ತೆ. ಯಾಕೆ ಅಂದ್ರೆ ಮಳೆಗಾಲದಲ್ಲಿ ಏನಾಗುತ್ತೆ, ನೀರು ಹರಿಬೇಕಾದ್ರೆ ಸಮುದ್ರಕ್ಕೆ ಆ ಬೆಟ್ಟಗುಡ್ಡಗಳ ಪ್ರದೇಶಗಳಿಂದ ಕೊಚ್ಚಿಕೊಂಡು ಬಂದಿರತಕ್ಕಂಥ ಎಲೆ ಕಸಕಡ್ಡಿಗಳೆಲ್ಲ ಏನಾಗುತ್ತೆ, ಪರಿವರ್ತನೆ ಆಗಿದೆ, ಸಾವಯವ ಗೊಬ್ಬರವಾಗಿ ಆ ಮಣ್ಣು ಫಲವತ್ತತೆ ಹೊಂದುತ್ತದೆ. ಹಾಗಾಗಿ ಇದರಲ್ಲಿ ಹೆಚ್ಚು ಮರಳು ಮತ್ತು ಜೇಡಿ ಮಿಶ್ರಣವಾಗಿರುವ ಜೊತೆಗೆ ಅನೇಕ ಕೊಳೆತ ಜೈವಿಕಾಂಶಗಳು ಕೂಡ ಸಮೃದ್ಧವಾಗಿರ್ತವೆ. ಇದು ಏನೇನು ಬೆಳೆ ಬೆಳೆಯಲಿಕ್ಕೆ ಯೋಗ್ಯ ಅಂದರೆ ಭತ್ತ, ಗೋಡಂಬಿ, ತೆಂಗು, ಅಡಿಕೆ, ಬಾಳೆ ಮುಂತಾದ ಬೆಳೆಗಳ ಸಾಗುವಳಿಗೆ ಅಥವಾ ಬೆಳೆಗಳಿಗೆ ಬೆಳೆಯಲಿಕ್ಕೆ ಸೂಕ್ತ ಆಗಿರ್ತದೆ. ಕರಾವಳಿಯ ಮೆಕ್ಕಲು. ಅದೆಲ್ಲಿ ಅಂದರೆ ನಿಮಗೆ ಗೊತ್ತಿದೆ, ಸಾಮಾನ್ಯವಾಗಿ ನಮ್ಮ ಈ ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಅರೆಮಲೆನಾಡು ಈ ಭಾಗದಲ್ಲಿ, ಉತ್ತರ ಕನ್ನಡದಲ್ಲಿ ಹೆಚ್ಚು ಈ ಭಾಗದಲ್ಲಿ ಈ ಮಣ್ಣು ಕಂಡು ಬರ್ತದೆ. ಸೊ ಹೀಗೆ ಕರ್ನಾಟಕದ ವಾಯುಗುಣ ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂಥ ಈ ಪ್ರಮುಖ ಏನು 4 ಕಾಲಗಳು ಮತ್ತೆ 4 ರೀತಿಯ ಪ್ರಕಾರದ ಮಣ್ಣುಗಳು ಅತ್ಯಂತ ಪ್ರಮುಖವಾದವು. ಅರ್ಥ ಆಯ್ತಲ್ಲ ಮಕ್ಕಳೇ? ಓಕೆ, ಇದಿಷ್ಟು ನೀವು ಕೇಳಬಹುದು. ಸ್ವಾಭಾವಿಕ ಸಸ್ಯವರ್ಗ, ಪ್ರಾಣಿ ಸಂಪರ್ಕದ ನೆಕ್ಸ್ಟ್ ನೋಡೋಣಂತೆ ಈ ವಾಯುಗುಣ ಮಣ್ಣುಗಳು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಿಸಿದಂತೆ 4 ರೀತಿಯ ಕಾಲಗಳನ್ನು ನಾವು ಋತುಮಾನಗಳಿಗೆ ಅನುಗುಣವಾಗಿ ಭಾಗ ಮಾಡ್ತೀವಿ. ಒಂದು
ಬೇಸಿಗೆ ಕಾಲ, ಮಳೆಗಾಲ, ನಿರ್ಗಮನ ಮಾಸಮಾಸಗಳ ಕಾಲ, ಮತ್ತೆ ಚಳಿಗಾಲ. ಅರ್ಥ ಆಯ್ತಾ? ಹಾಗಾಗಿ ಮಳೆಗಾಲ, ಬೇಸಿಗೆಗಾಲ. ಮತ್ತೆ ಮಣ್ಣು ಕೂಡ ಕೆಂಪು ಮಣ್ಣು, ಕಪ್ಪು ಮಣ್ಣು, ಲ್ಯಾಟರೈಟ್ ಮಣ್ಣು ಅಥವಾ ಜಂಬಿಟ್ಟಿಗೆ ಮಣ್ಣು, ಕೊನೆಯದು ಕರಾವಳಿಯ ಮೆಕ್ಕಲು, ಫಲವತ್ತಾದ ಮೆಕ್ಕಲು ಮಣ್ಣು ಅಂತಕ್ಕಂಥದ್ದನ್ನು 4 ಪ್ರಕಾರಗಳಾಗಿ ವಿಭಾಗ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಳ್ಳಿ. ಒಂದೊಂದು ಹಂತಕ್ಕೆ ಪ್ರಶ್ನೆ ಕೇಳೋದಾದ್ರೆ ಕೇಳ್ತಾರೆ ನೋಡಿ, ಕಪ್ಪತ್ತಿಯ ಮಣ್ಣು ಅಂತ ಯಾವುದು ಬೇಕು? ಕಪ್ಪು ಮಣ್ಣು ಅಥವಾ ಎರೆಮಣ್ಣು. ಯಾಕೆ ಇದರಲ್ಲಿ ನೀರಿನ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ದೀರ್ಘಕಾಲದವರೆಗೆ ಇರುತ್ತದೆ. ಆದ್ದರಿಂದ ಇದು ಹತ್ತಿ ಬೆಳೆಯನ್ನು ಬೆಳೆಯಲಿಕ್ಕೆ ಯೋಗ್ಯವಾದದ್ದು. ಹತ್ತಿ, ಭತ್ತ, ಕಬ್ಬು, ಈರುಳ್ಳಿ, ಮೆಣಸಿನಕಾಯಿ ಎಲ್ಲ ಬೆಳೆನ ಬೆಳೆಯಬಹುದು ಅಂತ ತಿಳ್ಕೊಳ್ಳಿ. ಅರ್ಥ ಆಯ್ತಲ್ವಾ?